7ನೇ ತರಗತಿಯ ವಿಜ್ಞಾನ ಅಧ್ಯಾಯ 3 ವಿದ್ಯುಚ್ಛಕ್ತಿ ಮಂಡಲಗಳು ಮತ್ತು ಅದರ ಘಟಕಗಳು. ಈ ಪಾಠದ ಮುಂದುವರಿದ ಭಾಗವನ್ನು ಕಲಿಯೋಣ. ವಿದ್ಯುತ್ ಪ್ರವಾಹವು ಹೇಗೆ ಹರಿಯುತ್ತದೆ ಹಾಗೂ ವಿದ್ಯುತ್ ದೀಪಗಳ ಬಗ್ಗೆ ಈ ಪಾಠದಲ್ಲಿ ತಿಳಿದುಕೊಳ್ಳೋಣ. ವಿದ್ಯುತ್ ದೀಪಗಳು. ವಿದ್ಯುತ್ ದೀಪ ಅಥವಾ ಬಲ್ಬ್ ಹೇಗೆ ಬೆಳಗುತ್ತದೆ? ವಿದ್ಯುತ್ ದೀಪ ಅಥವಾ ಬಲ್ಬ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ಯೋಚಿಸಿದ್ದೀರಾ? ವಿದ್ಯುತ್ ದೀಪದ ಒಳಗಿರುವ ತೆಳುವಾದ ತಂತಿಯು ಬೆಳಗುತ್ತದೆ. ಈ ತಂತಿಯನ್ನು ದೀಪದ ತಂತು ಅಥವಾ ಫಿಲಮೆಂಟ್ ಎಂದು ಕರೆಯಲಾಗುತ್ತದೆ. ಇದು ಹೆಚ್ಚಿನ ವಿದ್ಯುತ್ ಪ್ರತಿರೋಧ ಹೊಂದಿರುವ ವಿಶೇಷ ಲೋಹದಿಂದ ಮಾಡಲ್ಪಟ್ಟಿರುತ್ತದೆ. ವಿದ್ಯುತ್ ದೀಪದ ತಂತುವಿನ ಮೂಲಕ ಹರಿದಾಗ ಅದು ತುಂಬ ಬಿಸಿಯಾಗುತ್ತದೆ ಮತ್ತು ಬೆಳಕನ್ನು ಉತ್ಪಾದಿಸುತ್ತದೆ. ಬಲ್ಬಿನ ಒಳಗಡೆ ಇರುವಂತಹ ತಂತುವಿನ ಮೂಲಕ ವಿದ್ಯುತ್ ಹರಿದಾಗ ಅದು ಬಿಸಿಯಾಗಿ ನಂತರ ಬೆಳಕನ್ನು ಉತ್ಪಾದಿಸುತ್ತದೆ. ಉತ್ಪತ್ತಿಯಾಗುವ ಶಾಖದ ಪ್ರಮಾಣವು ದೀಪದ ತಂತುವಿನ ಉದ್ದ, ದಪ್ಪ ಹಾಗೂ ಬಳಸಿರುವ ವಸ್ತುವಿನ ಸ್ವಭಾವವನ್ನು ಅವಲಂಬಿಸಿರುತ್ತದೆ. ನಾವೀಗ ವಿದ್ಯುತ್ ದೀಪದ ಭಾಗಗಳನ್ನು ತಿಳಿಯೋಣ. ವಿದ್ಯುತ್ ದೀಪಕ್ಕೆ 3 ಮುಖ್ಯ ಭಾಗಗಳಿವೆ. ಹೊರಗಿನ ಗಾಜಿನ ಹೊದಿಕೆ, ದೀಪದ ತಂತು ಹಾಗೂ ತಳಭಾಗ ಅಥವಾ ಬೇಸ್. ಗಾಜಿನ ಹೊದಿಕೆ, ದೀಪದ ತಂತು, ವಾಹಕ ತಂತಿಗಳು ಹಾಗೂ ತಳಭಾಗ ಇಷ್ಟು ಭಾಗಗಳಿವೆ. 2 ದಪ್ಪ ವಿದ್ಯುತ್ ತಂತಿಗಳಿಗೆ ದೀಪದ ತಂತುವನ್ನು ಜೋಡಿಸಲಾಗಿರುತ್ತದೆ. ದೀಪದ ತಂತು ಇಲ್ಲಿದೆ ನೋಡಿ. ವಿದ್ಯುತ್ ವಾಹಕ ತಂತಿಗಳಲ್ಲಿ ಒಂದು ತಂತಿಯನ್ನು ವಿದ್ಯುತ್ ದೀಪದ ತಳಭಾಗದಲ್ಲಿರುವ ಲೋಹದ ಕವಚಕ್ಕೆ ಸಂಪರ್ಕಿಸಲಾಗಿದೆ. ಇನ್ನೊಂದು ತಂತಿಯನ್ನು ದೀಪದ ತಳಭಾಗದ ಮಧ್ಯದಲ್ಲಿರುವ ಲೋಹದ ಸಂಪರ್ಕ ಬಿಂದುವಿಗೆ ಸಂಪರ್ಕಿಸಲಾಗಿದೆ. ವಿದ್ಯುತ್ ದೀಪದ ತಳಭಾಗದಲ್ಲಿರುವ ಲೋಹದ ಹೊದಿಕೆ ಮತ್ತು ತಳಭಾಗದ ಮಧ್ಯದಲ್ಲಿರುವ ಲೋಹದ ಸಂಪರ್ಕ ಬಿಂದುವು ವಿದ್ಯುತ್ ದೀಪದ 2 ತುದಿಗಳಾಗಿವೆ. ನೀವಿಲ್ಲಿ ಚಿತ್ರದಲ್ಲಿ ನೋಡಬಹುದು. ಒಂದು ತುದಿಯು ಇಲ್ಲಿದೆ, ಇನ್ನೊಂದು ತುದಿಯು ತಳಭಾಗದ ಮಧ್ಯಬಿಂದುವಿನಲ್ಲಿದೆ. ನಾವು ಮಂಡಲಕ್ಕೆ ಜೋಡಿಸುವಾಗ ಈ 2 ಭಾಗಕ್ಕೆ ತಂತಿಯನ್ನು ಸಂಪರ್ಕಿಸಬೇಕು. ಕ್ರಿಸ್ತಶಕ 1879ರಲ್ಲಿ ಥಾಮಸ್ ಆಲ್ವಾ ಎಡಿಸನ್ ಅವರು ವಿದ್ಯುತ್ತನ್ನು ಆವಿಷ್ಕರಿಸಿದರು. ಆದಾಗ್ಯೂ ಸರ್ ಹಂಫ್ರಿ ಡೇವಿ ಸೇರಿದಂತೆ ಅನೇಕ ವಿಜ್ಞಾನಿಗಳು ಕ್ರಿಸ್ತಶಕ 1806ರಿಂದಲೇ ವಿದ್ಯುತ್ ದೀಪ ತಯಾರಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು. ಈ ವಿದ್ಯುತ್ ದೀಪದ ತುಂಡಾದ ದೀಪದ ತಂತುವನ್ನು ಗಮನಿಸಿ. ಇದು ಫ್ಯೂಸ್ ತಂತಿ. ಸುಟ್ಟು ಹೋಗಿರುವ ವಿದ್ಯುತ್ ದೀಪದ ಒಂದು ಉದಾಹರಣೆಯಾಗಿದೆ. ಈಗ ಈ ವಿದ್ಯುತ್ ದೀಪವನ್ನು ವಿದ್ಯುತ್ ಕೋಶಕ್ಕೆ ಸಂಪರ್ಕಿಸಿದರೆ ಅದು ಬೆಳಗುತ್ತದೆಯೇ? ಇಲ್ಲ, ಇಲ್ಲಿ ತಂತು ಸುಟ್ಟು ಹೋಗಿರುವ ಕಾರಣ ಈ ಬಲ್ಬ್ ಬೆಳಗುವುದಿಲ್ಲ. ಫ್ಯೂಸ್ ಆದ ವಿದ್ಯುತ್ ದೀಪ ಬೆಳಗುವುದಿಲ್ಲ, ಏಕೆಂದರೆ ಅದರ ದೀಪದ ತಂತುವಿನ ಮೂಲಕ ವಿದ್ಯುತ್ ಪ್ರವಾಹ ಹರಿಯಲು ಸಾಧ್ಯವಾಗುವುದಿಲ್ಲ. ಈಗ ನಾವು ಒಂದು ನದಿಯಲ್ಲಿರುವ ಸೇತುವೆ ತುಂಡಾದರೆ ನದಿಯನ್ನು ದಾಟಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಇಲ್ಲಿ ವಿದ್ಯುತ್ ದೀಪದ ತಂತುವು ತುಂಡಾದರೆ ಅಥವಾ ಉರಿದು ಹೋದರೆ ಅಲ್ಲಿ ನಮಗೆ ಆ ವಿದ್ಯುತ್ತಿಗೆ ಹರಿಯಲು ಸಾಧ್ಯವಾಗುವುದಿಲ್ಲ. ಇದರಿಂದ ತಂತು ಕೂಡ ಬಿಸಿಯಾಗಿ ಬೆಳಗುವುದಿಲ್ಲ. ವಿದ್ಯುತ್ ದೀಪದ ತಂತುವು ತುಂಡಾದರೆ ಅಥವಾ ಸುಟ್ಟು ಹೋದರೆ ವಿದ್ಯುತ್ ಕೋಶಗಳ ತುದಿಗಳ ನಡುವಿನ ವಿದ್ಯುತ್ ಪ್ರವಾಹದ ಮಾರ್ಗವು ಕಡಿದು ಹೋಗುತ್ತದೆ. ಹೇಗೆ ನದಿಗಳ ಸೇತುವೆ ತುಂಡಾದರೆ ನಮಗೆ ನದಿ ದಾಟಲು ಆಗುವುದಿಲ್ಲವೋ ಹಾಗೆಯೇ ಇಲ್ಲಿ ವಿದ್ಯುತ್ ಪ್ರವಾಹದ ಮಾರ್ಗವು ಕಡಿದು ಹೋಗುತ್ತದೆ. ಇದರಿಂದ ನಮಗೆ ವಿದ್ಯುತ್ ದೀಪವು ಬೆಳಗಲು ಸಾಧ್ಯವಿಲ್ಲ.
ಈಗ ಒಂದು ಕಥೆಯನ್ನು ನೋಡೋಣ. Shruti and Shubham solve the clues of the circuits which make a door slide open. Look, Shruti, the circuit opened the door. Let us see what is in there. They go through the door and enter a tiny room. Inside the room, a light turns on. Shruti looks at the strange objects inside the room. What are these strange objects? Shubham goes to a small glass box with a coil inside it, which seems to be glowing. He touches the glass box. Ouch! That's hot. Hey, this coil looks kind of like the heating coil Grandpa uses to heat his bath water. But how did the coil in it heat up? Is it because of electricity? ಇಲ್ಲಿ ಇವರು ನೀವು ಹೇಳಿದ್ದು ಸರಿಯಾಗಿದೆ. ಇಲ್ಲಿ ವಿದ್ಯುತ್ ಹರಿದಾಗ ಆ ಸುರುಳಿಯು ಬಿಸಿಯಾಗುತ್ತದೆ, ಏಕೆಂದರೆ ಅದರ ಮೂಲಕ ವಿದ್ಯುತ್ ಪ್ರವಾಹ ಹರಿಯುತ್ತಿದೆ. ಇದನ್ನೇ ನಾವು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಎಂದು ಕರೆಯುತ್ತೇವೆ. ಅಂದರೆ ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ತಂತಿಯ ಸುರುಳಿ ಇದೆಯಲ್ಲ, ಅದು ಬಿಸಿಯಾಗುತ್ತದೆ. ಇದನ್ನೇ ನಾವು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಎಂದು ಕರೆಯುತ್ತೇವೆ. ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮವನ್ನು ಬಳಸುವ ಕೆಲವು ವಿದ್ಯುತ್ ಉಪಕರಣಗಳ ಹೆಸರನ್ನು ನೀವು ಹೇಳಬಹುದೇ? ನೋಡಿ, ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಹೀಟರ್, ವಿದ್ಯುತ್ ಬಲ್ಬ್ ಇವೆಲ್ಲವೂ ವಿದ್ಯುತ್ತಿನ ಉಷ್ಣ ಪರಿಣಾಮದ ಆಧಾರದ ಮೇಲೆ ಕೆಲಸ ಮಾಡುತ್ತವೆ. ಇದೆಲ್ಲವೂ ಬಿಸಿಯಾಗುವಂತಹ ವಿದ್ಯುತ್ತಿನ ಉಪಕರಣಗಳಾಗಿವೆ. ವಿದ್ಯುತ್ ಇಸ್ತ್ರಿ ಅಥವಾ ವಿದ್ಯುತ್ ಹೀಟರ್ನಂತಹ ಉಪಕರಣಗಳಲ್ಲಿ ತಾಪನ ಸುರುಳಿ ಎಂದು ಕರೆಯಲ್ಪಡುವ ತಂತಿಯ ಸುರುಳಿ ಇರುತ್ತದೆ. ಈ ತಾಪನ ಸುರುಳಿಯನ್ನು ವಿದ್ಯುತ್ ಪೂರೈಕೆಗೆ ಸಂಪರ್ಕಿಸಿದಾಗ ಅದು ಬಿಸಿಯಾಗುತ್ತದೆ. ಆದ್ದರಿಂದ ವಿಭಿನ್ನ ಉಷ್ಣತೆಯ ಅಗತ್ಯಗಳಿಗೆ ಅನುಗುಣವಾಗಿ ವಿವಿಧ ವಸ್ತುಗಳಿಂದ ತಯಾರಿಸಲಾದ ವಿಭಿನ್ನ ಉದ್ದ ಮತ್ತು ದಪ್ಪ ಹೊಂದಿರುವ ತಂತಿಗಳನ್ನು ಬಳಸಲಾಗುತ್ತದೆ. ಕ್ರಿಸ್ತಶಕ 1879ರಲ್ಲಿ ಥಾಮಸ್ ಆಲ್ವಾ ಎಡಿಸನ್ ಅವರು ಬಲ್ಬನ್ನು ಆವಿಷ್ಕರಿಸಿದ ನಂತರ ಅನೇಕ ವಿಧದ ಬೆಳಕಿನ ಬಲ್ಬುಗಳನ್ನು ಅಭಿವೃದ್ಧಿಪಡಿಸಲಾಯಿತು. ನಿಯಾನ್ ಬೆಳಕಿನ ವಿದ್ಯುತ್ ದೀಪವನ್ನು 1910ರಲ್ಲಿ ಪ್ಯಾರಿಸ್ನಲ್ಲಿ ಆವಿಷ್ಕರಿಸಲಾಯಿತು. 1926ರ ನಂತರ ಪ್ರತಿದೀಪ್ತ ಬಲ್ಬುಗಳು ಬಹಳ ಜನಪ್ರಿಯವಾದವು. ಫ್ಲೋರಸೆಂಟ್ ಬಲ್ಬುಗಳು. ಕಡಿಮೆ ವಿದ್ಯುತ್ ಬಳಸುವ LED ದೀಪವನ್ನು 1995ರಲ್ಲಿ ಆವಿಷ್ಕರಿಸಲಾಯಿತು. ದ್ಯುತಿ ಉತ್ಸರ್ಜಕ ಡಯೋಡು LED. ದ್ಯುತಿ ಉತ್ಸರ್ಜಕ ಡಯೋಡ್ ಅಥವಾ LED ವಿದ್ಯುತ್ ದೀಪಗಳು ವಿದ್ಯುತ್ ಪ್ರವಾಹವು ಒಂದೇ ದಿಕ್ಕಿನಲ್ಲಿ ಹರಿದಾಗ ಮಾತ್ರ ಬೆಳಕನ್ನು ಹೊರಸೂಸುತ್ತವೆ. ಅವುಗಳಲ್ಲಿ 2 ತಂತಿಗಳಿದ್ದು ಒಂದು ಇನ್ನೊಂದಕ್ಕಿಂತ ಉದ್ದವಾಗಿರುತ್ತದೆ ಮತ್ತು ಅವುಗಳಿಗೆ 2 ತುದಿಗಳಿರುತ್ತವೆ. ಅವುಗಳಲ್ಲಿ ವಿದ್ಯುತ್ ತಂತು ಇರುವುದಿಲ್ಲ. ಅವು ಅತ್ಯಂತ ಶಕ್ತಿ ಸಮರ್ಥವಾದ ಬೆಳಕಿನ ಮೂಲಗಳಾಗಿವೆ. LEDಯ ಧನ ತುದಿಯನ್ನು ಬ್ಯಾಟರಿಯ ಧನ ತುದಿಗೆ ಮತ್ತು ಋಣ ತುದಿಯನ್ನು ಬ್ಯಾಟರಿಯ ಋಣ ತುದಿಗೆ ಸಂಪರ್ಕಿಸಬೇಕು. ಆಗ LED ಬಲ್ಬ್ ಬೆಳಗುತ್ತದೆ. ಟ್ಯೂಬ್ ಲೈಟ್ಗಳು ಮತ್ತು CFLಗಳು. ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಲು ನಾವು ಟ್ಯೂಬ್ ಲೈಟ್ಗಳು ಮತ್ತು ಕಾಂಪ್ಯಾಕ್ಟ್ ಫ್ಲೋರಸೆಂಟ್ ದೀಪ CFLಗಳನ್ನು ಬಳಸಬಹುದು. ಇವುಗಳು ಕಡಿಮೆ ವಿದ್ಯುತ್ತನ್ನು ಉಪಯೋಗಿಸುತ್ತವೆ. ತೋರಿಸಿರುವ ವಿದ್ಯುತ್ ದೀಪದ ಚಿತ್ರ ಬರೆದು ಅವುಗಳ ಭಾಗಗಳನ್ನು ಗುರುತಿಸಿ. ಗಾಜಿನ ಹೊದಿಕೆ, ದೀಪದ ತಂತು, ವಾಹಕ ತಂತಿಗಳು, ವಿದ್ಯುತ್ ದೀಪದ 2 ತುದಿಗಳು ಹಾಗೂ ತಳಭಾಗ. ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಒಂದು ವಿದ್ಯುತ್ ಕೋಶ ಮತ್ತು ವಿದ್ಯುತ್ ಬಲ್ಬುಗಳಿಗೆ ತಲಾ 2 ತುದಿಗಳಿರುತ್ತವೆ.
ಇಲ್ಲಿ ನಾವು ಒಂದನ್ನು ಧನಾಗ್ರ ಎಂದು ಮತ್ತೊಂದನ್ನು ಋಣಾಗ್ರ ಎಂದು ಕರೆಯುತ್ತೇವೆ. ವಿದ್ಯುತ್ ಬಲ್ಬಿನಲ್ಲಿ ಅದರ ತುದಿಗಳಿಗೆ ಜೋಡಿಸಲಾದ ಡ್ಯಾಶ್ ಇರುತ್ತದೆ. ವಿದ್ಯುತ್ ದೀಪದ ಮೂಲಕ ಡ್ಯಾಶ್ ಹಾದು ಹೋದಾಗ ಅದು ಬೆಳಕನ್ನು ಉತ್ಪಾದಿಸಿ ಬೆಳಗುತ್ತದೆ. ತುಂಡಾದ ವಿದ್ಯುತ್ ತಂತು ಹೊಂದಿರುವ ಬಲ್ಬ್ ಡ್ಯಾಶ್ ಆದ ಬಲ್ಬಿಗೆ ಉದಾಹರಣೆ ಆಗಿದೆ. ಉತ್ತರಗಳನ್ನು ನೋಡೋಣ. ವಿದ್ಯುತ್ ಬಲ್ಬಿನ 2 ತುದಿಗಳು ಧನ ತುದಿ ಹಾಗೂ ಇನ್ನೊಂದು ಋಣ ತುದಿ. ವಿದ್ಯುತ್ ಬಲ್ಬಿನಲ್ಲಿ ಅದರ ತುದಿಗಳಿಗೆ ಜೋಡಿಸಲಾದ ವಿದ್ಯುತ್ ತಂತು ಇರುತ್ತದೆ. ವಿದ್ಯುತ್ ದೀಪದ ಮೂಲಕ ವಿದ್ಯುತ್ ಪ್ರವಾಹ ಹಾದು ಹೋದಾಗ ಅದು ಬೆಳಕನ್ನು ಉತ್ಪಾದಿಸುತ್ತದೆ. ತುಂಡಾದ ವಿದ್ಯುತ್ ತಂತು ಹೊಂದಿರುವ ಬಲ್ಬು ಫ್ಯೂಸ್ ಆದ ಬಲ್ಬಿಗೆ ಉದಾಹರಣೆ ಆಗಿದೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.